ಪಾಂಡವಪುರ ತಾಲೂಕಿನ ಕೆ.ಬೆಟ್ಟಹಳ್ಳಿ ಸರ್ಕಾರಿ ಶಾಲೆಗೆ ಸಮಾಜ ಸೇವಕರು ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರು ಈ ಮೊದಲೇ ಶಾಲೆಗೆ ಬಣ್ಣದ ವ್ಯವಸ್ಥೆಯನ್ನು ಮಾಡಿಸಿ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಕಲಿಕಾ ಚಟುವಟಿಕೆಯ ಪೀಠೋಪಕರಣಗಳು, ಆಟದ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದ್ದರು. ಈ ದಿನ ಕೆ.ಬೆಟ್ಟಹಳ್ಳಿ ಸರ್ಕಾರಿ ಶಾಲೆಗೆ ಎಚ್.ಎನ್. ಮಂಜುನಾಥ್ ಹಾಗೂ ನಿವೃತ್ತ ಶಿಕ್ಷಕರಾದ ಮಹದೇವೇಗೌಡರ ನೇತೃತ್ವದಲ್ಲಿ ಒಂದು ಲ್ಯಾಪ್ಟಾಪ್ ಅನ್ನು ಶಾಲೆಯ ಮುಖ್ಯ ಶಿಕ್ಷಕರಿಗೆ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಾಕ್ಸೆಟ್ಟಹಳ್ಳಿ ಲಾಯರ್ ಜಗದೀಶ್ ರವರು ಶಾಲೆಗೆ ಒಂದು ವಾಟರ್ ಫಿಲ್ಟರ್ ಹಾಗೂ ಶಾಲೆಯ ವಾಹನ ಖರೀದಿಗೆ 25,000 ಹಣವನ್ನು ನೀಡುವುದಾಗಿ ಸ್ಥಳದಲ್ಲೇ ಘೋಷಿಸಿದರು. ಈ ಸಂದರ್ಭದಲ್ಲಿ ಯಜಮಾನರುಗಳಾದ ಮಹದೇವೇಗೌಡರು, ಬಿಪಿ ಶಿವಣ್ಣ, ಶ್ರೀಕಂಠಣ್ಣ, ಬೆಟ್ಟಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ವಡ್ಡರಹಳ್ಳಿ ನಿಂಗೇಗೌಡ, ಮಾಜಿ ನಿರ್ದೇಶಕರಾದ ಚಾಗಶೆಟ್ಟಹಳ್ಳಿ ಚಂದ್ರಣ್ಣ, ಚಿಕ್ಕಣ್ಣಗೌಡ, ಕೃಷ್ಣೇಗೌಡ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಶಾಲೆಯ ಮಕ್ಕಳು ಉಪಸ್ಥಿತಿ ಇದ್ದರು. ಇದ್ರ ಕೇಳ್ಕೊಬಿಡಿ. ಅವ್ರು ಏನು ಹೇಳಿದ್ರು ಗೊತ್ತಾ, ನಿಮ್ಮ ಪರಿಚಯ ಆದಾಗ ಈಗ ನಮ್ಮ ಪರಿಚಯ ಕೊಡಿ ಸರ್. ಸರ್ ಬನ್ನಿ, ಮಾತಾಡೋಣ. ಈ ಕಡೆ ಬನ್ನಿ. ಎಲ್ಲಿದ್ರು ಬರ್ಬಿಡಿ ಸರ್. ಅಣ್ಣ ಬನ್ನಿ, ಇಲ್ಲೇ ಬನ್ನಿ. ಅಣ್ಣ ಬನ್ನಿ. ಅಣ್ಣ ಏನು ಕೊಡ್ತಾರೆ ಅದು ಪಟ್ಟಿ ಮಾಡಿ ಸರ್. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಯಜಮಾನರ ಸಮ್ಮುಖದಲ್ಲಿ ಶಾಲೆ ನಮ್ಮದು ಅನ್ನೋ ಭಾವನೆ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ಶಾಲೆ, ಮೊದಲನೇ ಶಾಲೆ ಬೆಟ್ಟಹಳ್ಳಿ ಶಾಲೆ. ಇವತ್ತು ಆ ಶಾಲೆಗೆ ಈಗಾಗಲೇ ಅರವಿಂದ್ ರಾಘವನ್ ಬಂದಿದ್ದು, ಮತ್ತು ಡಾಕ್ಟರ್ ಗಂಗಾಧರರು ಬಂದಿದ್ದು, ಸುಮಾರು ದಾನಿಗಳು, ಗ್ರಾಮದವರೇ ದಾನಿಗಳಿದ್ದು. ಇವತ್ತಿನ ದಿನ ಒಂದು ಲ್ಯಾಪ್ಟಾಪು ಸಹ ಇವತ್ತು ರಾಘವನವರು ಶಾಲೆಗೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರು ಈಗಾಗಲೇ ಶಾಲೆಗೆ ಏನು ಬೇಕು ಅಂತೇಳಿ ಈಗ ಒಂದು ನೀರು ಫಿಲ್ಟ್ರ್ ಕೊಡ್ತೀನಿ ಅಂತ ಹೇಳಿದ್ರು. ನಾನಾದರೂ ಇವತ್ತು ಅವ್ರ ಕೈಲಿ ಒಂದು ಅವರ ಲ್ಯಾಪ್ಟಾಪ್ನ ಅವ್ರ ಕೈಲಿ ಕೊಡ್ತಾ ಇದ್ದೀನಿ. ನಾನಾದರೂ ಅವ್ರು ಕೇಳೋದು ಬಸ್ಸು ಮಾಡೋದಕ್ಕೆ ಸಹಕಾರ ಮಾಡಬೇಕು ಅಂತ. ಅವ್ರ ಕೈಲಿ ಆದಷ್ಟು ಅವರು ಅಷ್ಟಿಷ್ಟು ಅಂತಲ್ಲ, ಅವ್ರು ಬಸ್ ಮಾಡೋದಕ್ಕೆ ಟೀಮ್ನವರು ಕೆಲಸ ಮಾಡ್ತಿದ್ದಾರೆ, ಮಾಡಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಇವತ್ತಿಂದ ಇನ್ನು ಶುರು ಶಾಲೆ ದಾನಿಗಳು ಇನ್ನು ಒಬ್ಬರಲ್ಲ ಒಬ್ಬರನ್ನ ಕರ್ಕೊಬಂದು ಈ ಶಾಲೆನ ನೀವೇನು ಹೇಳ್ತೀರಿ, ನೀವು ಯಾವ್ಯಾವ ಅಭಿವೃದ್ಧಿ ಹೇಳ್ತೀರಿ, ಸರ್ಕಾರ ಮತ್ತು ಸರ್ಕಾರದ ಅಲ್ಲದೆ ಇರೋದ್ರಿಂದ ಎಲ್ಲ ಕಡೆಗೂ ನಾವು ಮಾಡ್ತೀವಿ ಅಂತ ಈ ಮೂಲಕ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತಾಡ್ತೀನಿ. ಮತ್ತು ಈ ಶಾಲೆಗೆ PU ನಿನ್ನೆ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಯಜಮಾನರುಗಳೆಲ್ಲ ಬಂದರು, ಭಾರಿ ಖುಷಿ ಆಯ್ತದೆ. ಎಲ್ಲ ಬಂದು ನಮ್ಮ ಶಾಲೆಗೆ ಟೀಚರ್ಸ್ನ ಕೊಡಿ ಅಂತ ಹೇಳಿ. ಅದೇ ರೀತಿ ಇವತ್ತು ಸುಸ್ಮಿತಾ ಜಿಪಿ ಅಂತಕ್ಕಂಥ ರಶ್ಮಿತಾ ಜಿಪಿ ಅಂತಕ್ಕಂಥ ಟೀಚರ್ನ ಇಲ್ಲಿಗೆ ಹಾಕೊಂಡಿದ್ದಾರೆ. ಅವ್ರ ಮುಖೇನ ಇವತ್ತು ಎಲ್ಲ ಒಳ್ಳೆದಾಗಲಿ ಗೊತ್ತು ಬೇಡ ಅಂತ ಹೇಳ್ಬಿಟ್ಟು ಊರವರೇ ನೆಮ್ಸ್ಕೊಂಡ್ರೆ ಅಂತ ಹೇಳಿ ಅದ ನಿಮ್ಮ ಕೈಲಿ ಹೇಳಿಸ್ತೀನಿ. ಆಮೇಲೆ ಹೇಳಿಸ್ತೀನಿ, ಅದು ಇವ್ರ ಕೈಲಿ ಅನೌನ್ಸ್ ಮಾಡ್ತೀನಿ. ಫಸ್ಟು ನೀವು ಏನಾಯ್ತು ಅನೌನ್ಸ್ ಮಾಡ್ತೀನಿ. ನಾನು ಕೆ.ಬೆಟ್ಟಹಳ್ಳಿ ಶಾಲೆಯಲ್ಲಿ ಇಂದಿನ ತರಗತಿಯಲ್ಲಿ ಇಲ್ಲಿನ 5ರಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದೀನಿ. ಈ ದಿನ ಮತ್ತು ನಿನ್ನೆ 2 ದಿನ ಮೊನ್ನೆ ನಮ್ಮ ಕೆ.ಬೆಟ್ಟಹಳ್ಳಿ ಶಾಲೆಯ ಇಲ್ಲೇ ಮುಖ್ಯೋಪಾಧ್ಯಾಯರಾಗಿದ್ದಂಥ ಹಾಗೂ ಮಂಡ್ಯ ಗೀತಾಸ್ಕೂಲ ಹೈಸ್ಕೂಲ್ HM ಆಗಿರೋಂಥ ಮಾದೇಗೌಡರು ಇಲ್ಲೇ ಬಂದಿದ್ದಾರೆ. ಅವರಿಗೆ ನಿನ್ನೆ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ನಮ್ಮನ್ನು ಕೇಳ್ಕೊಂಡ್ರು. ಖಂಡಿತ ನಮ್ಮ ಕೈಲಾದ ಸಹಾಯ ನಾನು ಮಾಡಿಕೊಡ್ತೀನಿ ಅಂತೇಳಿ ನಿನ್ನೆ ನೀರಿನ ಫಿಲ್ಟ್ರ್ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಹಾಗೆಯೇ ಬಸ್ಸಿಗೆ ಸಹಕಾರ ಕೊಡಿ ಅಂತಾನೆ. ಖಂಡಿತ ನನ್ನ ಸಹಕಾರ ನಮ್ಮ ಕೈಲಾದ ಸಹಾಯ ಮಾಡ್ತೀನಿ ಅಂತೇಳಿ 25,000 ರೂಪಾಯಿ ಖಂಡಿತ ನಾನು ನನ್ನ ಕರೀತ. ಥ್ಯಾಂಕ್ ಯು ಸರ್. ನಾವು ಅಂದ್ಕೊಂಡೇ ಇಲ್ಲ. ಹಿಂದೆ ಫಸ್ಟ್ ಏನು ಬೇಡ ಎಲ್ಲ ಬಂದಿರಪ್ಪ.
ಮಾನಸಿಕ ಬರ್ತದೆ